ಮಾನ್ಯ ಸಚಿವರಿಗೆ ನಾನು ಮನವಿ ಮಾಡ್ತೇನೆ. ಈ ದೇಶದ ಸಂವಿಧಾನ ಹುಟ್ಟಕ್ಕಂತೂ ಮೊದಲೇ ಎರಡು ಬಣ ಇದ್ವು, ತೀವ್ರಗಾಮಿ ಮಂದಗಾಮಿ ಅಂತ. ಅವರಿಬ್ರು ಹೋರಾಡಿದ್ದು ಸ್ವತಂತ್ರಕ್ಕಾಗಿನೇ. ಈಗ ರೈತರಲ್ಲಿ ಏನಾಗಿದೆ ಅಂದ್ರೆ ಅವ್ರವ್ರ ಅನುಕೂಲಕ್ಕೆ ತಕ್ಕಂತ ಬಣಗಳು ಮಾಡ್ಕೊಂಡಾರೆ. ಆ ಎರಡೂ ಬಣವನ್ನ ಕರೆಸಿ ಅಧಿಕಾರ ಇರೋದು ನಿಮಗೆ, ಅವರಿಗೆ ತಿಳುವಳಿಕೆ ಹೇಳಿ ಇವತ್ತಿನ ಭತ್ತದ ಬೆಳೆಗಾರರಿಗೆ ಅನ್ಯಾಯ ಆಗಿದೆ, ಭತ್ತ ಬೆಳೆಗೆ ನೀರು ಕೊಡಬೇಕು, ಡ್ಯಾಮ್ ತುಂಬ್ತಾ ಬಂತು ಅನ್ನೋದನ್ನ ನೀವು ಮನದಲ್ಲಿಟ್ಕೊಂಡು ದಯವಿಟ್ಟು ಎಲ್ಲಾರು ಒಂದ್ ಕಡೆ ಇಂಜಿನಿಯರ್ ಆಫೀಸ್ ಆಗಿರ್ಬೋದು, ಸರ್ಕಿಟ್ ಆಫೀಸ್ ಆಗಿರ್ಬೋದು, DC ಆಫೀಸ್ ಆಗಿರ್ಬೋದು, ಎಲ್ಲಾರು ಒಂದ್ ಕಡೆ ನೀವು ಕರೆ ಕಳಿಸಿ, ಎರಡೂ ಬಣಗಳ ಕರೆ ಕಳಿಸಿ ಬುದ್ಧಿ ಹೇಳಿ ಭತ್ತಕ್ಕೆ ನೀರು ಕೊಡ್ಬೇಕು ಅನ್ನೋದು ನಮ್ಮ ಮನವಿ. ಮಾಧ್ಯಮ ಮಿತ್ರರು ಕೇಳ್ತಾರೆ ರೈತರು ಯಾಕೆ ಆತ್ಮಹತ್ಯೆ ಮಾಡಿ ಕೇಳ್ತಾರಂತೆ. ಇಂಥ ಸಂದರ್ಭ ಸಿಕ್ಕಾಗ ರೈತ ಆತ್ಮಹತ್ಯೆ ಮಾಡಿ ಕೇಳ್ತಾನೆ. ನೀವು ಬರೆದಿರೋ ಇವತ್ತು 175 ಅಡಿ ನೀರು ಕೊಡದೇ ಇರೋದು ಮರಣ ಶಾಸನ ಬರೆದ ಹಾಗೆ ಇವತ್ತಿನ ನಿಮ್ಮ ಭದ್ರಾ ಅಚ್ಚುಕಟ್ಟು ಡೈರಿಯಲ್ಲಿ ಮರಣ ಶಾಸನ ಬರೆದ ಹಾಗೆ ರೈತರ ಮೇಲೆ. ಇಂಥ ಒಂದು ಸಂದರ್ಭವನ್ನ ನೀವು ಇದು ಮಾಡಬೇಕು, ನೋಡ್ಬೇಕು, ರೈತರ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ದಯವಿಟ್ಟು ಭತ್ತದ ಬೆಳೆ ನೀರು ಕೊಡ್ಬೇಕು ಅಂತ ಕೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಜೈ ಭಾರತೀಯ ಒಕ್ಕೂಟಕ್ಕೆ ಜೈ ಭಾರತ್. ನಮಗೆ ಒಂದು ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಇದೀವಿ. ನೀವು ನಮ್ದು 16ನೇ ತಾರೀಕು ಎಲ್ಲ ಸ್ಟ್ರೈಕ್ ಇದ್ದಿದ್ನ ಇಲ್ಲ ಬಂದ್ಬಿಡ್ರಿ ಮಾತಾಡಿ ನೀರು ಬಿಡಿಸ್ತು ಅಂತ ಹೇಳಿ ಬುದ್ಧಿವಂತಿಂದ 18ಕ್ಕೆ ICC ಮೀಟಿಂಗ್ ನಲ್ಲಿ ಇಂತ AD ಸರ್ಕಾರ ಇದೇ ಫಸ್ಟ್ ಟೈಮ್ ICC ಮೀಟಿಂಗ್ ನ ತೀರ್ಮಾನ ಆಗದಂಗಿರಂತ AD ಸರ್ಕಾರ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ, ಈಗಿರೋಂತ ಮುಖ್ಯಮಂತ್ರಿ, ಈಗಿರೋಂತ ನಮ್ಮ ಉಸ್ತುವಾರಿ ಮಂತ್ರಿನೇ. ಅವನಿಗೆ ತಾಕತ್ತಿತ್ತು. ಯಾವ್ದು ಹೊಸಪೇಟೆ ಡ್ಯಾಮು, ತುಂಗಭದ್ರಾ, ತಂಗಡಿಗೆ, ಶಿವರಾಜ್ ತಂಗಡಿಗೆ ಇತ್ತೇನು ಅರ್ಧ ಗಂಟೆ ನೀರ್ ಬಿಡ್ರಿ ಅಂದ, ರೈತರ ಜೊತೆಲ್ಲ ನೀರ್ ಹೋಗ್ಬೇಕಂದ ತಾಕತ್ತಿದ್ದ ಮಂತ್ರಿ ಅವನು. ಮತ್ ಇವ್ರಿಗೆ ಏನಾಗೈತಿ, ಇವರು ಬೈ ಎಲೆಕ್ಷನ್ಗೋಸ್ಕರ ಅಲ್ಲ 3000 ಕ್ಯೂಸೆಸ್ 3 TMC ನೀರ್ನ ಅಲ್ಲ ವಾಣಿ ಸಾಗರ್ ಬಿಡಕ್ ಹಚ್ಚಿದಾರ. ಎಲೆಕ್ಷನ್ಗೋಸ್ಕರ ಗಿಮಿಕ್ ಮಾಡ್ತಾ ಇದಾರೆ. ಅವ್ರಿಗಾದ್ರೂ ಕೂಡ ಎಲೆಕ್ಷನ್ ಆಗವ್ರಿಗೆ ಅಷ್ಟೇನೆ, ಆಮೇಲೆ ಅವ್ರಿಗೆ ನೀರ್ ಕೊಡಲ್ಲ. ಅವರು ನಮ್ಮ ರೈತರೇ. ಆ ನೀರ್ ಕೊಡ್ರಿ, ಮ್ಯಾಗಳಿಂದ ನೀರ್ ತಗೊಂಬರ್ರಿ. ನಮ್ ತುಂಗಾ ತಿರುವುದೇನು 18 TMC ನೀರ್ ಕೊಡ್ಬೇಕಲ್ಲ, ಕೊಟ್ಟ ಮೇಲೆ ಅವರು ನಮ್ಮ ಅಣ್ತಂಬಳೆ, ಅವ್ರಿಗೆ ನೀರ್ ಕೊಡ್ರಿ. ನಿಮ್ಮ ಹತ್ರ ಒಂದು 50 ಕೋಟಿ ಖರ್ಚು ಮಾಡೋ ಕೆಪಾಸಿಟಿ ನೀವ್ ಯಾಕ್ರೆ ಅಲ್ಲಿ ಇರೋದು? ಮಂತ್ರಿ ಮಾನ್ಯಗಳು ರಾಜೀನಾಮೆ ಕೊಟ್ಟು ಹೋಗ್ರಿ, ನಿಮ್ ಕೆಲಸ ಫ್ಯಾಕ್ಟ್ರಿಗಳು ಹುಡ್ಕ್ಯಾಡ್ರಿ ಅಂತ ಹೇಳಿ ಈ ಸಂದರ್ಭದಾಗ ಹೇಳ್ತೇನೆ. ಈ ರೈತರ ಶಾಪ ಇಂದು ಗುಂಡೂರಾವ್ ತಟ್ಟಿತ್ತು. ಅವ್ನಿಗೆ ಹೇಳಿಕೆಂದಂತ ಕಾಯಿಲೆ ಬಂದು ಹೊರದೇಶದಾಗ ಸತ್ತ, ಹೇಳಿಕೆ ಬರ್ದಂತ ಕಾಯಿಲೆ ಬಂದಿತ್ತು ರೈತರ ಅಯ್ಯೋ ಅನ್ಸಿದ್ಕೆ. ಮತ್ತೆ ಅದು ರಿಪೀಟ್ ಆಗೋದು ಬೇಡ, ನೀವು ನೀರ್ ಬಿಡಿಸ್ರ ಅಂತ ಹೇಳಿ ಈ ಸಂದರ್ಭದಾಗ ಹೇಳ್ತೇನೆ. ಏನಾರ ನೀರ್ ಬಿಡಿಸ್ದಂಗಿದ್ರ ರೈತರ ಶಾಪ ಅಂತೂ ನಿಮಗೆ ತಟ್ಟತಿ ಸರ್ಕಾರಕ್ಕೆ ಅಂತೇಳಿ ಯಾವುದೇ ಕಾರಣಕ್ಕೆ ಇದು ಮಾತ್ರ ಶಾಶ್ವತ. ರೈತರೆಲ್ಲರೂ ಕೂಡ ಕಣ್ಣೀರ್ ಹಾಕಿ ನಿಮ್ಗೆ ಒಳ್ಳೇದಾಗದಲ್ಲ ಅಂತೇಳಿ ಈ ಸಂದರ್ಭದಾಗ ಹೇಳ್ತೇನೆ. 240 ದಿವಸಕ್ಕೆ ಆಗುವಷ್ಟು ನೀರಿದೆ. ಎರಡೂ ಬೆಳೆಗೂ ನೀರ್ ಹಾಕತಿ, ಏನ್ ತೊಂದ್ರೆ ಇಲ್ಲ. ಸುಮ್ನೆ ಇವರೆಲ್ಲ ಸುಳ್ಳು ವರದಿ ಕೊಡ್ತಾ ಇದಾರೆ. 6 TMC ಆವಿ ಹಾಕತಿ, ಅದಾಕತಿ ಇದಾಕತಿ ಅಂತ. ಯಾವ್ದು ಆವಿ ಹಾಕತ್ರಿ? 6 TMC ಗಂಟ್ಲೆ ಲೆಕ್ಕ ಬೇಕ ಬೇಡ, ಅರ್ಧ TMCನ ಆವಿ ಆಗಲ್ಲ ಇರ್ತಕ್ಕಂಥದ್ದು. ಈ ವಾಸ್ತವ ಸ್ಥಿತಿ ಹೇಳ್ದಾಗ ಅಧಿಕಾರಿಗಳು ಸಹಿತ ಮಂಕ್ ಪೂಜೆ ಎತ್ತಾರ, ರಾಜಕಾರಣಿಗಳು ಅದಕ್ಕೆ ತಾಳ ಆಗ್ತದಾರ. ಇದನ್ನೆಲ್ಲ ನೋಡಿದ್ರೆ ನನಗೆ ಅನ್ಸೋದು, ಈಗೇನ್ ಬಿಡದಿನಲ್ಲಿ ಜಮೀನ್ ಅಕ್ವೈರ್ ಮಾಡ್ಕೊಂಡು ಎಲ್ಲ ಇಂಡಸ್ಟ್ರಿಗೆ ಸೈಟ್ಗೆ ಮಾಡ್ಬೇಕು ಅಂತದಾರಲ್ಲ, ಇಲ್ಲಿ ಈ ಭಾಗಕ್ಕೂ ಏನಾರ ಇದನ್ನ ಯೋಜನೆ ಹಾಕಿದಾರ ಅಂತ ಅನಿಸ್ತದ ನಮಗ್ ತಿಳಿಯಾರ. ಯಾಕಂದ್ರೆ ನಾವು ಆ ರೀತಿ ಅದ್ಯಾವ್ದಕ್ಕೂ ಬಿಡೋದಲ್ಲ, ನಮಗೆ ನೀರ್ ಬೇಕು. ಈಗೇನ್ ತುಂಬಿದ ಮೇಲೆ ಹಿಡ್ಕೊಂತೀರಾ? ಈಗಾಗ್ಲೇ ಅಲ್ಲ 77 ಅಡಿ ಐತಿ. ಈಗಾಗಲೇ ಮಳೆ ಆಗ್ತಾ ಇದೆ. ಅಲ್ಲಿ ಕುದುರೆಮುಖ, ಕಳಸ, ಹೊರನಾಡು, NR ಪುರ ಇಲ್ಲೆಲ್ಲ ಮಳೆ ಆಗ್ತಾ ಇದೆ. ಇನ್ನು 2 ದಿನದಲ್ಲಿ ಅಣೆಕಟ್ಟು ಭರ್ತಿ ಆಗ್ತೈತಿ. ಭರ್ತಿ ಆದ್ಮೇಲೆ ಇವ್ರೇನು ಹಿಡ್ಕೊಂತಾರ? ಇಲ್ಲ. ಆದ್ರಿಂದ ಈ ಕೂಡಲೇ ನೀರನ್ನು ಬಿಡ್ಬೇಕು. ಆದ್ರೆ ವರ್ಣ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ರೈತರು ಪರವಾಗದಾನ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾನೆ. ಅವರು ಜುಲೈ ತಿಂಗಳಲ್ಲಿ ಮುಖ್ಯಮಂತ್ರಿ ಅವರು ಯಾವುದೇ ಅಣೆಕಟ್ಟಿನಿಂದ ನೀರನ್ನ ಬಿಡೋಂಗಿಲ್ಲ, ಕುಡಿಯೋ ನೀರಿಗೆ ಅಂತ ಇಟ್ಕೊಂತವಿ ಅಂತ ಹೇಳಿದ್ರು. ಅವತ್ತು 135-136 ಅಡಿ ಇತ್ತು. ಅವ್ರು ಹೇಳಿ ಒಂದು ವಾರದಲ್ಲೇ ವರ್ಣ ಕಣ್ ತೆರೆದು ಇವತ್ತು ಏನು ಭದ್ರಿ ಇವತ್ತು ತುಂಬಾ ಹಂತಕ್ಕೆ ಬಂದಿದ್ದಾಳೆ. ಆದ್ರೆ ಇವತ್ತು ಭದ್ರಿನ ಕಟ್ಟಿ ಹಾಕಕ್ ನೋಡ್ತಾ ಇದಾರೆ. ಇವತ್ತು ರೈತರಿಗೂ ಮೋಸ, ಆ ಭದ್ರಿಗೂ ಮೋಸ ಮಾಡ್ತಾ ಇದಾರೆ. ಇದು ಯಾವ ಕಾರಣಕ್ಕೂ ವರ್ಣ ಇವತ್ತು ನಿಜವಾಗ್ಲೂ ಅಲ್ಲಿ ಸಹಿತ ಭದ್ರಾ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಅಲ್ಲಿ ಮಳೆ ಆಗ್ತಾ ಇದೆ. ಆದ್ರೆ ಏನ್ ನಮಗೇನು ಇನ್ನು 1 ಲಕ್ಷ ನೀರ್ ಬಂದ್ಬಿಟ್ರೆ, ಕ್ಯೂಸೆಕ್ಸ್ ಬಂದ್ಬಿಟ್ರೆ ಅಣೆಕಟ್ಟು ಭರ್ತಿ ಆಗತಿ, ಏನ್ ತೊಂದ್ರೆ ಇಲ್ಲ. ಈಗ ಇಷ್ಟ ಬಂದ್ರು ಸಹಿತ 5,000-6,000 ಬಂದ್ರು ಇನ್ನೊಂದು ವಾರದಾಗ ನಮ್ದು ಅಣೆಕಟ್ಟು ಭರ್ತಿ ಆಗತಿ. ಈ ಕೂಡಲೇ ಮಂತ್ರಿಗಳು ಈಗಲೂ ಕಾಲ ನೀವು ಮಿಂಚಿಲ್ಲ, ನೀವು ಯಾರ್ದ ಮಾತು ಕಟ್ಕೊಂಡು ಇದನ್ನ ಮಾಡ್ಕೊಂಡು ಮಾಡೋದ್ರಾಗ ಅರ್ಥ ಅಲ್ಲ. ಈ ನಮ್ಮ ರೈತರ ಪರವಾಗಿ ನೀವು ಚಿಂತೆ ಮಾಡ್ಬೇಕು. ಈಗ ಅವರ ವಿರೋಧಿ ಬಣ ಏನ್ ನಮ್ಮ ರೈತರು ಹೇಳ್ತಾರಲ್ಲ, ಅವರೆಲ್ಲ 3 ಲಕ್ಷ ಎಕರೆ
ಅಡಿಕೆ ಐತಿ ಅಂತಾರೆ. ಇರೋದೇ ನಮ್ಮ ಅಚ್ಚುಕಟ್ಟು 2,65,000 ಎಕರೆ ಮತ್ 3 ಲಕ್ಷ ಐತಿ ಅಂದ್ರೆ ಅದೆಲ್ಲ ಅಕ್ರಮ ಪಂಪ್ ಸೆಟ್ ಇಂದ ಐತಿ. ಅಕ್ರಮ ಪಂಪ್ ಸೆಟ್ ಇವ್ರಿಗೆಲ್ಲ ಸಹಕಾರ ಮಾಡಿದಂಗೆ ಕಾಡ್ತಾರ. ನೀವು ಸ್ಟ್ರೈಕ್ ಮಾಡ್ರಿ ವಿರೋಧವಾಗಿ ಅಂತಂದೇಳಿ. ಅದಕ್ಕೆ ಈ ಸರ್ಕಾರನು ಅದಕ್ಕೆ ನಿಂತ ಕಾಡ್ತದೆ ಅಕ್ರಮ ಪಂಪ್ ಸೆಟ್ಟಿನ ಪರವಾಗಿ. ಇದು ಏನಾದ್ರು ಸಹಿತ ನಮ್ಮ ಹಕ್ಕು, ನಮ್ಮ ನಿಜವಾದ ನೀರಾವರಿ ಅಕ್ಕಿಗೆ 2,65,000 ಎಕರೆ ಭೂ ಪ್ರದೇಶಕ್ಕೆ ನಾವು ಭತ್ತನಾರ ಬೆಳ್ಕೊಳ್ಳಿ, ರಾಗಿನಾರ ಬೆಳ್ಕೊಳ್ಳಿ, ಏನಾರ ಬೆಳ್ಕೊಳ್ಳಿ, ನಮಗೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು. ಅವ್ರು ಯಾರು ಮೂಡ್ಗಾಳಿ ಬರ್ತೈತಿ, ಇಳುವರಿ ಬರೋದಿಲ್ಲ, ಕುಂಟಿ ಜಾಕತಿ, ಇವ್ರೇನ್ ದೇವ್ರ ಮಳೆನೇ ಬರೋದಿಲ್ಲ ಅಂತ ಹೇಳಿ. ಆದ್ರೆ ಭಗವಂತ ಕಣ್ ತೆರೆದ. ಇವತ್ತು ನಿಜವಾಗ್ಲೂ ನಮ್ಮ ರೈತರಿಗೆ ಉತ್ತಮವಾದ ಇಳುವರಿ ಬರ್ತೈತಿ. ಬೇಸಿಗೂ ನಾವು ಭತ್ತ ಬೆಳಿತೇವೆ, ಏನ್ ತೊಂದ್ರೆ ಇಲ್ಲ. ಬೇಸಿಗೂ ಆಕತಿ, ಈಗ್ಗೂ ಆಕತಿ. ಈ ನೀರನ್ನ ಈ ಕೂಡಲೇ ಬಿಡ್ಬೇಕು. ಕುಡ್ದ ಇದ್ರೆ ರೈತರನ್ನ ನಿಜವಾಗ್ಲೂ ರೊಚ್ಚಿಗೆ ಎಬ್ಸ್ಬೇಡ್ರಿ. ರೊಚ್ಚಿಗೆ ಎಬ್ಸಿದ್ದಾದ್ರೆ ಆ ಶಾಪ ನಮ್ಮ ಸ್ನೇಹಿತರು ಹೇಳಿರಲ್ಲ, ಹಂಗ ನಿಮ್ಗೆಲ್ಲರಿಗೂ ಶಾಪ ತಡ್ತತಿ. ಇದನ್ನ ನೀವು ಉಳಿಸ್ಕೊಳ್ರಿ, ರೈತರ ಪರವಾಗಿ ಇರ್ರಿ ಅಂತಂದೇಳಿ ನಾನು ಕಳಕಳಿ ಮನವಿ ಮಾಡ್ತಾ ಇದ್ದಾನೆ. ಮುಂದಿನ ನಡೆ ಆ ರಾತ್ರಿ ಸುಮ್ನೆ ಇದು ದಿನ ಪ್ರತಿ ಹೋರಾಟ ಇದ್ದದ್ದೆ, ನೀರ್ ಬಿಡೋವರೆಗೂ. ಏನಲ್ಲ ನೀರ್ ಬಿಡೋವರೆಗೂ ಇನ್ನೊಂದು ವಾರದಾಗ ಅಣೆಕಟ್ಟು ತುಂಬತೈತಿ, ಏನ್ ತೊಂದ್ರೆ ಇಲ್ಲ. ಮಳೆರಾಯ ಕಣ್ ತೆಗಿತಾ ಇದಾನೆ. ಇದರಿಂದ ಏನಲ್ಲ, ನಾವು ಅಲ್ಲಿವರೆಗೂ ಹೋರಾಟ ಮಾಡೇ ಮಾಡ್ತೇವೆ.